ನಾನು ಹೇಳ್ತಕ್ಕಂಥದ್ದು ಗೋಚಾರ ಫಲ 20% ನಿಮಗೆ ಅಪ್ಲೈ ಆಗಬೇಕು ಅಂದರೆ ಶುಕ್ರ ದಶಾ ಭುಕ್ತಿಯಲ್ಲಿ ನಡೀತಾ ಇದ್ದರೆ ಮತ್ತು ಅಂತರ್ಭುಕ್ತಿನಲ್ಲಿ ನಡೀತಾ ಇದ್ದರೆ ನಿಮ್ಗೆ ಅಪ್ಲೈ ಆಗುತ್ತೆ. ಶುಕ್ರ ಎಲ್ಲೂ ನಡೀತಾ ಇಲ್ಲ, ನಿಮಗಿದು ಅಪ್ಲೈನೇ ಆಗಲ್ಲ. ಇದನ್ನ ಮೈಂಡಲ್ಲಿ ಹಿಡ್ಕೊಂಬಿಡಿ. ಎಲ್ಲರೂ ಅಂದ್ಕೊಂಡಿದ್ದಾರೆ ಶುಕ್ರ ದಶಾ ನಡೀತಾ ಇದ್ದರೆ ಸೂಪರಾಗಿ ಆಗ್ಬಿಡುತ್ತಂತೆ. ತಪ್ಪು. ಶುಕ್ರ ಗ್ರಹದ ಸೀಕ್ರೆಟ್ ಹೇಳ್ತೀನಿ, ಕೇಳ್ಕೊಂಬಿಡಿ. ಸೂಪರಾಗಿರ್ತಕ್ಕಂಥ ಸೀಕ್ರೆಟ್ಸು. ಶುಕ್ರ ವಾಹನಕ್ಕೆ ಕಾರಕ. ಯಾರಿಗೆ 4ನೇ ಮನೆ 11ನೇ ಮನೆ ಅನ್ನೋ ಒಂದು ಕಾಂಬಿನೇಷನ್ ದಶಾಭುಕ್ತಿನಲ್ಲಿ ರನ್ ಇರುತ್ತೆ, ಲಕ್ಸುರಿ ವೆಹಿಕಲ್ ತಗೋತಾರೆ ಜೀವನದಲ್ಲಿ. ಮೇಷ ಲಗ್ನದವ್ರಿಗೆ ಉತ್ತಮ ವಾಹನ ಯೋಗ ತೋರಿಸ್ತಾ ಇದೆ. ಒಂದು ವೆಹಿಕಲ್ ತರಬೇಕು, ನಾನು ಬೈಕ್ ತರಬೇಕು, ಸ್ಕೂಟಿ ತರಬೇಕು, ಕಾರ್ ತರಬೇಕು. ಎಕ್ಸಲೆಂಟ್ ಟೈಮ್. ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಸಕ್ಸಸ್. ತುಲಾ ಲಗ್ನದವ್ರಿಗೆ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ. ಕುಂಭ ಲಗ್ನದವ್ರಿಗೆ ಮದುವೆ ಜೀವನ ಸ್ವಲ್ಪ ಗಲಾಟೆಗೆ ಹೋಗ್ತಕ್ಕಂಥದ್ದು, ಹೆಚ್ಚು ಗಲಾಟೆ ಆದರೆ ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥದ್ದು ಸಮಸ್ಯೆದಾಯಕ. ಓಂ ಶುಂ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರು, ಇವತ್ತು ಶುಕ್ರ 21ನೇ ತಾರೀಕು ಆಗಸ್ಟು ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾ ಇದೆ. 15ನೇ ತಾರೀಕು ಸೆಪ್ಟೆಂಬರ್ವರೆಗೂ ಕೂಡ ಶುಕ್ರ ಕರ್ಕಾಟಕ ರಾಶಿಯಲ್ಲಿ ಪ್ರತಿಯೊಬ್ಬರಿಗೂ ಫಲ ಕೊಡ್ತಾನೆ. ನಾನು ಹೇಳ್ತಕ್ಕಂಥದ್ದು ಗೋಚಾರ ಫಲ 20% ನಿಮಗೆ ಅಪ್ಲೈ ಆಗಬೇಕು ಅಂದರೆ ಶುಕ್ರ ದಶಾ ಭುಕ್ತಿಯಲ್ಲಿ ನಡೀತಾ ಇದ್ದರೆ ಮತ್ತು ಅಂತರ್ಭುಕ್ತಿನಲ್ಲಿ ನಡೀತಾ ಇದ್ದರೆ ನಿಮ್ಗೆ ಅಪ್ಲೈ ಆಗುತ್ತೆ. ಶುಕ್ರ ಎಲ್ಲೂ ನಡೀತಾ ಇಲ್ಲ, ನಿಮಗಿದು ಅಪ್ಲೈನೇ ಆಗಲ್ಲ. ಇದನ್ನ ಮೈಂಡಲ್ಲಿ ಹಿಡ್ಕೊಂಬಿಡಿ. ಏಕೆಂದರೆ ಲಗ್ನದಿಂದ ಶುಕ್ರ ಕ್ಯಾಲ್ಕುಲೇಷನ್ ಆಗತಕ್ಕಂಥದ್ದು. ದಶಾಭುಕ್ತಿ ಅಂತರ್ಭುಕ್ತಿ ಇದ್ದರೆ ಫಲಗಳು ಕೊಡ್ತಕ್ಕಂಥದ್ದು. ಇದು ಶಾಸ್ತ್ರ, ನಿಜವಾದ ಜ್ಯೋತಿಷ್ಯ ಶಾಸ್ತ್ರ. ಇಲ್ಲ ನಾನು ರಾಶಿ ಭವಿಷ್ಯ ನೋಡ್ಕೊಂಡು ಕೂತ್ಕೋತೀನಿ, ದಡ್ಡತನ. ಯಾರ ಜೀವನದಲ್ಲಿ ದಡ್ಡತನ ಹೆಚ್ಚು ರಾಶಿ ಭವಿಷ್ಯ ನೋಡ್ತಾರೆ. ಬುದ್ಧಿವಂತರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಹೇಳೋರು ದಡ್ರೆ, ಹೇಳೋರು ಬುದ್ಧಿವಂತರು ಅಂದ್ಕೊಂಬಿಡಿ, ಹೇಳೋರು ದಡ್ರೆ. ಸೊ ಹಾಗೆ ಶುಕ್ರದಶ ಯಾರಿಗೆ ನಡೀತಾ ಇರುತ್ತೆ, ಅಥವಾ ಶುಕ್ರದಶ ಶುಕ್ರಭುಕ್ತಿ ಎಲ್ಲರೂ ಅಂದ್ಕೊಂಡಿದ್ದಾರೆ ಶುಕ್ರದಶ ನಡೀತಾ ಇದ್ದರೆ ಸೂಪರಾಗಿ ಆಗ್ಬಿಡುತ್ತಂತೆ. ತಪ್ಪು. ಶುಕ್ರದಶ ಶುಭಗ್ರಹ, ಒಳ್ಳೆ ಗ್ರಹ, ಸೂಪರ್. ಆದರೆ ಶುಕ್ರನ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಬೇಕು. ಶುಕ್ರ ಗ್ರಹದ ಸೀಕ್ರೆಟ್ ಹೇಳ್ತೀನಿ, ಕೇಳ್ಕೊಂಬಿಡಿ. ಸೂಪರಾಗಿರ್ತಕ್ಕಂಥ ಸೀಕ್ರೆಟ್ಸು. ಆದರೆ ನಾನು ಟೆಕ್ನಿಕಲಿ ಮಾತಾಡ್ತೀನಿ, ಡೈರೆಕ್ಟಾಗಿ ಗೊತ್ತಾಗಲ್ಲ, ಟೆಕ್ನಿಕಲಿ ಮಾತಾಡ್ತೀನಿ. ಶುಕ್ರ ವಾಹನಕ್ಕೆ ಕಾರಕ. ಯಾರಿಗೆ 4ನೇ ಮನೆ 11ನೇ ಮನೆ ಅನ್ನೋ ಒಂದು ಕಾಂಬಿನೇಷನ್ ದಶಾಭುಕ್ತಿನಲ್ಲಿ ರನ್ ಆಗ್ತಾ ಇರುತ್ತೆ, ಲಕ್ಸುರಿ ವೆಹಿಕಲ್ ತಗೋತಾರೆ ಜೀವನದಲ್ಲಿ. ಇದೇ ಕಾಂಬಿನೇಷನ್ ಯಾರಿಗೆ ರನ್ ಆಗ್ತಾ ಇರುತ್ತೆ, ಒಳ್ಳೆ ಲಕ್ಸುರಿ ಮನೆ. ಏಕೆಂದರೆ ಶುಕ್ರ ಕಾರಕ ಫಾರ್ ಹೌಸ್. ಕಾರಕ ಪ್ಲಸ್ ಕಾಂಬಿನೇಷನ್ ಮನೆಗಳು ಆ್ಯಕ್ಟಿವೇಟ್ ಆಗಿಬಿಟ್ರೆ ಆ ವ್ಯಕ್ತಿಗೆ ತುಂಬ ಅದೃಷ್ಟ. ಹಾಗೆ ಶುಕ್ರ ಮದುವೆಗೆ ಕಾರಕ. ಕಾಂಬಿನೇಷನ್ ಇಲ್ಲ ಅಂದರೂ ಮದುವೆ ಕೊಡ್ತಾನೆ. ಆದರೆ 2ನೇ ಮನೆ 7ನೇ ಮನೆ 11ನೇ ಮನೆ ಆ ದಶಾಭುಕ್ತಿಗಳಲ್ಲಿ ಗ್ರಹ ನಕ್ಷತ್ರ ಸಬ್ಲಾಡಲ್ಲಿ ನಡೀತಾ ಇದ್ದರೆ ನೀವು ಅಂದ್ಕೊಂಡಂಗೆ ಪಾರ್ಟ್ನರು, ಒಳ್ಳೊಳ್ಳೆ ಸಂಬಂಧ ಬಂತು, ಮದುವೆ ಆಯಿತು ಅಂತಾರಲ್ಲ, ಹಂಗೆ ಶುಕ್ರ ಲಕ್, ಹೆವಿ ಲಕ್. ಮದುವೆಗೆ, ವಾಹನಕ್ಕೆ, ಮನೆಗೆ, ಇಷ್ಟಕ್ಕೂ ಯಾರ್ಯಾರಿಗೆ ಏನೇನು ಕಾಂಬಿನೇಷನ್ ಪಡ್ಕೊಬಂದಿರ್ತೀರ. 4ನೇ ಮನೆ ನಡೆಯೋರಿಗೆ ವೆಹಿಕಲ್ಲು ಪ್ರಾಪರ್ಟಿ ಯೋಗ, 2ನೇ ಮನೆ 7ನೇ ಮನೆ ನಡೆಯೋರಿಗೆ ಒಳ್ಳೆ ಮದುವೆ ಜೀವನ ಅಥವಾ ಒಳ್ಳೆಯ ಒಂದು ಪಾರ್ಟ್ನರ್ ಶುಕ್ರ ಕೊಟ್ಬಿಡ್ತಾನೆ. ಶುಕ್ರ ಕೆಟ್ಟರೆ ಆರೋಗ್ಯ ಡಮಾರ್, ಶುಕ್ರ ಕೆಟ್ಟರೆ ಎಂಜಾಯ್ಮೆಂಟ್ ಲೈಫ್ ಡಮಾರ್. ಶುಕ್ರ ಕೆಡಬಾರ್ದು. ಯಾವ್ಯಾವ ಥರ ಪಡ್ಕೊಂಬಂದಿರ್ತೀರ ನಿಮ್ಮ ದಶಾಭುಕ್ತಿನಲ್ಲೇ ಇರುತ್ತೆ. ಸೊ ಅದನ್ನೇ ನಾವು ನೋಡ್ತಕ್ಕಂಥದ್ದು ಇವತ್ತು. ಶುಕ್ರ ಯಾರಿಗೆ ನಡೀತಾ ಇರುತ್ತೆ, ಆಸೆಗಳು ಹೆಚ್ಚು, ಲಕ್ಸುರಿಯಾಗಿರಬೇಕು ಅಂತ. ಆ ಲಕ್ಸುರಿ ಕಾಂಬಿನೇಷನ್ ಬಂದಾಗ ನಿಮಗೆ ಆಸೆ ಪೂರ್ಣ ಆಗುತ್ತೆ ಹೊರತು ಕಾಂಬಿನೇಷನ್ ಇಲ್ಲ ಅಂದರೆ ಆಗೋದಿಲ್ಲ. ಬ್ಯಾಡ್ ಕಾಂಬಿನೇಷನ್ ನಡೀತಾ ಇದೆಯಾ ಶುಕ್ರದಶ, ಅದೇ ಶುಕ್ರ ತೆಗೆದು ಪುಟ್ಟಪಾತಿ ಬಿಸಾಕ್ತಾನೆ ನಿಮ್ಮನ್ನು. ಲಕ್ಸುರಿ ಲೈಫಲ್ಲ, ಭಿಕ್ಷುಕ ಲೈಫ್ ಆಗುತ್ತೆ. ಬ್ಯಾಡ್ ನಡೀತಾ ಇದ್ರೆ ಶುಕ್ರನಲ್ಲಿ, ಗುಡ್ ಬ್ಯಾಡ್ ಎರಡೂ ಮಿಕ್ಸ್ ಇದೆ, ಒಂಥರ 50-50, ಫುಲ್ಲು ಪ್ಯೂರ್ ಇದೆ. ಅದೃಷ್ಟವಂತರು ನೀವು, ಅದೃಷ್ಟವಂತರು. ಇದು ಜ್ಯೋತಿಷ್ಯದ ಕರ್ಮಫಲ, ನಿಮ್ಮ ಜಾತಕದಲ್ಲೇ ಇರುತ್ತೆ. ಆ ವ್ಯಕ್ತಿ ಎಷ್ಟು ಬಜೆಟ್ ದುಡಿತಾನೆ ಅದ್ರ ಮೇಲೆ ಆ ಯೋಗ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅಲ್ಲಿರಲೇಬೇಕು, ಅಲ್ಲಿದ್ರೇ ಆಗೋದು. ಬಟ್ ಕಾಂಬಿನೇಷನ್ನು ಕಾರಕ ಅಂತ ಬಂದಾಗ ಲಕ್ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿ, ಹೇಳಿದ್ದೀನಿ. ಹಾಗೆ 12 ಲಗ್ನನೂ ಇವತ್ತು ನೋಡ್ಕೊಂಡು ಹೋಗ್ಬೇಡ. ಫಲ ನಿಮಗೇನು ಗೋಚಾರದಿಂದ ಸಿಗುತ್ತೆ. ಫಸ್ಟ್ ಒನ್, ಮೇಷ ಲಗ್ನದವ್ರಿಗೆ ಉತ್ತಮ ವಾಹನ ಯೋಗ ತೋರಿಸ್ತಾ ಇದೆ. ಒಂದು ವೆಹಿಕಲ್ ತರಬೇಕು, ನಾನು ಬೈಕ್ ತರಬೇಕು, ಸ್ಕೂಟಿ ತರಬೇಕು, ಕಾರ್ ತರಬೇಕು. ಎಕ್ಸಲೆಂಟ್ ಟೈಮ್. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮ್.
ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಹೆಚ್ಚು, ಬಿಸ್ನೆಸ್ ಮಾಡೋರಿಗೆ ನಾರ್ಮಲ್ ಲಗ್ನ ಬರುತ್ತೆ. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಕಡಿಮೆ ಆಗಿಬಿಡುತ್ತೆ. ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು, ಬಟ್ 50-50. ಆರೋಗ್ಯ ಸ್ವಲ್ಪ ಕೆಡುತ್ತೆ. ಸ್ಕಿನ್ ಪ್ರಾಬ್ಲಮ್ಮು, ಹೆಣ್ಮಕ್ಳಲ್ಲಿ PCOD ಪ್ರಾಬ್ಲಮ್ಮು ಸ್ವಲ್ಪ ಜಾಸ್ತಿ ಆಗುತ್ತೆ. ಶುಗರ್ BP ಇದ್ದವರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಷ್ಟು ಮೇಷಲಗ್ನ. ನೆಕ್ಸ್ಟ್ ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ, ತುಂಬ ಮಾರ್ಕ್ಸ್ ಕಡಿಮೆ ಬರ್ತಕ್ಕಂಥದ್ದು. ಸೈಟ್ ಗೀಟು ಮಾರೋರಿಗೆ ಸ್ವಲ್ಪ ಕಡಿಮೆ ಲಾಭ ಬರ್ತಕ್ಕಂಥದ್ದು. ಸೈಟ್ ಸೇಲ್ ಆಗುತ್ತೆ, ಅದರಲ್ಲೂ ನಿಮ್ಮ ಮನೆಯವರು ಬೇಡ, ಅವ್ರು ಬೇಡ, ಇವ್ರು ಬೇಡ ಅಂತ ಇರ್ತಾರೆ. ಸ್ವಲ್ಪ ಜಗಳದಲ್ಲಿ ಸೇಲ್ ಆಗೋ ಕಾಂಬಿನೇಷನ್ನು ಸ್ವಲ್ಪ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಎಫರ್ಟ್ ಹಾಕಬೇಕು, ಮೀಡಿಯಮ್ ಲಾಭ. ಬಿಸ್ನೆಸ್ ಮಾಡ್ತಕ್ಕಂಥವ್ರು ನೀವು ತುಂಬ ಎಫರ್ಟ್ ಹಾಕಬೇಕು, ಮೀಡಿಯಮ್ ಲಾಭ. ಅತಿ ಹೆಚ್ಚು ಲಾಭ ಬರಲ್ಲ. ಕಮಿಷನ್ ಏಜೆಂಟ್ಗಳಿಗೆ ಸ್ವಲ್ಪ ಲಾಭವೋ ಲಾಭ. ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಮಸ್ಯೆಯೋ ಸಮಸ್ಯೆ. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಮಾತುಕತೆನೆಲ್ಲ ಮುರಿದು ಬಿದ್ದು ಹೋಗುತ್ತೆ ಸಮಸ್ಯೆಗಳು. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ, ಮೇಜರ್ ಸಮಸ್ಯೆ ಇಲ್ಲ. ಹಾಗೆ ಸೈಟ್ ತೊಗೊಳ್ಳೋರು ನೋಡ್ಕೊಂಡು ತೊಗೋಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಫೇಲ್ಯೂರ್ ಆಗ್ತಕ್ಕಂಥ ತೋರಿಸ್ತದೆ. ಕರೆಕ್ಟಾಗಿದ್ದರೆ ತೊಗೊಳ್ಳಿ, ಇಲ್ಲ ಬಿಟ್ಬಿಡಿ. ಸ್ವಲ್ಪ ಲಿಟಿಗೇಷನ್ ಸಮಸ್ಯೆ ತೋರಿಸ್ತಾ ಇದೆ. ಸೇಲ್ ಮಾಡಬೇಕು ಅಂದರೂ ಲಿಟಿಗೇಷನ್ ಸಮಸ್ಯೆ ಬರುತ್ತೆ. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಎಜುಕೇಷನ್ನು ಮೀಡಿಯಮ್ ಆಗಿದೆ. ಸ್ವಲ್ಪ ಲೇಸಿನೆಸ್ ಇರುತ್ತೆ, ಬಟ್ ಓಕೆ ಈ ತಿಂಗಳು. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣ ಮಟ್ಟದ ಗುಡ್ ಅಂತ ಹೇಳ್ಬೋದು. ಸ್ವಲ್ಪ ಪ್ರೆಷರ್ ಇದ್ದೇ ಇರುತ್ತೆ, ಹಿಂಸೆ ಇದ್ದೇ ಇರುತ್ತೆ. ಈ ತಿಂಗಳು ಗುಡ್. ಬಿಸ್ನೆಸ್ ಮಾಡೋರಿಗೆ ದುಡ್ಡು ಬರ್ತಾ ಇಲ್ಲ, ಈ ತಿಂಗಳು ಚೆನ್ನಾಗಿ ದುಡ್ಡು ಬರುತ್ತೆ. ಆದರೆ ಉಳಿಯೋದೇ ಇಲ್ಲ, ಬಂತ ವೈಟ್, ಈ ರೀತಿಯೇ ಇರುತ್ತೆ ಈ ತಿಂಗಳು. ಮದುವೆ ಜೀವನ ಎಕ್ಸಲೆಂಟ್. ಸಮಸ್ಯೆ ಇದ್ದರೂ ಸಾಲ್ವ್ ಔಟ್ ಆಗುತ್ತೆ. ಸಣ್ಣ ಪುಟ್ಟ ನೋಡ್ಕೊಳ್ಳಿ. ಹೊಸ ವಧುವರರನ್ನ ಹುಡುಕ್ತಾ ಇದ್ದರೆ ಬೆಸ್ಟ್ ಟೈಮು ಮೀಡಿಯಮ್ ಗುಡ್ ಟೈಮ್. ಮೀಡಿಯಮಲ್ಲೇ ಸ್ವಲ್ಪ ಗುಡ್ ಟೈಮ್ ಅಂತ ಕರಿತೀವಿ. ಬಟ್ ಓಕೆ ಚೆನ್ನಾಗಿದೆ. ಮದುವೆ ಸೆಟ್ ಮಾಡ್ಕೊಳ್ಳೋದು ಮಾಡ್ಕೋಬೋದು. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಸಕ್ಸಸ್. ಯಾರಾದರೂ ಉತ್ತಮ ವಾಹನ ಖರೀದಿ ಮಾಡಬೇಕು, ಲಕ್ಸುರಿ ವೆಹಿಕಲ್, ಉತ್ತಮವಾಗಿರ್ತಕ್ಕಂಥ ಸಮಯ. ಒಳ್ಳೆ ಸೈಟ್ ಖರೀದಿ ಮಾಡಬೇಕು, ಡಿಸಿಷನ್ ಮಾಡಬೇಕು, ಎಕ್ಸಲೆಂಟ್ ಸಮಯ. ಮನೆ ತಗೋಬೇಕು, ಎಕ್ಸಲೆಂಟ್ ಸಮಯ, ತಗೊಳ್ಳಿ. ಜಾಬು ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ಲಾಭ, ಸೆಲ್ಫ್ ಎಫರ್ಟ್ ಹಾಕಿಲ್ಲ ಅಂದರೆ ಡೌನು, ಮೀಡಿಯಮ್ ಲಾಭ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟ್ ಹಾಕಿದರೆ ಲಾಭವೋ ಲಾಭ. ಕನ್ಸಲ್ಟೆನ್ಸಿ, ರಿಯಲ್ ಎಸ್ಟೇಟು, ಟ್ಯೂಷನ್ಸು, ಟೀಚಿಂಗು, ದುಡ್ಡು. ಹಾಗೆ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಗಲಾಟೆ ಅಥವಾ ತುಂಬ ಆಫರ್ಸ್ ಬರುತ್ತೆ ಮದುವೆಗೆ. ಶುಕ್ರಕಾರಕ ಆಗಿರೋದ್ರಿಂದ ಇದು ನನಗೆ ಸೆಟ್ ಆಗಲ್ಲ ಅಂತ ನೀವು ಡಿಸೈಡ್ ಮಾಡ್ತೀರಾ, ಇಲ್ಲ ನಿಮ್ಮನ್ನು ಇನ್ನೊಬ್ಬರು ಆ ಥರ ರಿಜೆಕ್ಟ್ ಮಾಡ್ತಾರೆ, ಇದು ಜಾಸ್ತಿ ಆಗುತ್ತೆ. ಸೊ ಹಾಗೆ ಆರೋಗ್ಯ ಮೇಂಟೈನ್ ಮಾಡಿಕೊಂಡ್ರೆ ಸೂಪರ್ ಆರೋಗ್ಯ, ಮೇಂಟೈನ್ ಮಾಡ್ಕೊಂಡಿಲ್ಲ ಅಂದರೆ ಕೆಡುತ್ತೆ, ಆಮೇಲೆ ಸರಿ ಹೋಗುತ್ತೆ. ನೆಕ್ಸ್ಟ್ ಸಿಂಹಲಗ್ನ. ಸಿಂಹಲಗ್ನದವ್ರಿಗೆ ಎಜುಕೇಷನ್ ಚೆನ್ನಾಗಿಲ್ಲ, ಮಾರ್ಕ್ಸ್ ಕಡಿಮೆ ಆಗುತ್ತೆ, ಗೋಚಾರ ಫಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಪ್ರೆಷರು, ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಒಳ್ಳೆ ಟೈಮ್. ಸೈಟ್ ಸೇಲ್ ಮಾಡೋರಿಗೆ ಕಡಿಮೆ ಲಾಭ, ನಷ್ಟಗಳು ತೋರಿಸ್ತಾ ಇದೆ. ಲಿಟಿಗೇಷನ್ ಸಮಸ್ಯೆಗಳು ತೋರಿಸ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ, ಬಟ್ ನಷ್ಟದ ಟೈಮ್. ಬಿಸ್ನೆಸ್ ಮಾಡೋರಿಗೆ ನಷ್ಟವೋ ನಷ್ಟ, ಡೇಂಜರಸ್ ಟೈಮ್ 20%. ಉಳಿದಿದ್ದು ನಿಮ್ಮ ಜಾತಕ 80%. ಹಾಗೆ ಮದುವೆ ಜೀವನದಲ್ಲಿ ಗಲಾಟೆ ಸಪ್ರೇಷನ್ ತೋರಿಸ್ತಾ ಇದೆ. ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯನೂ ಇರತಕ್ಕಂಥದ್ದು, ಸ್ಕಿನ್ ಡಿಸೀಸು, ಶೀತ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟು ಕನ್ಯಾಲಗ್ನ. ಕನ್ಯಾಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್. ಜಾಬ್ ಮಾಡ್ತಕ್ಕಂಥವ್ರಿಗೆ ಲಾಭವೋ ಲಾಭ, ಇಂಕ್ರಿಮೆಂಟ್ ಬಿದ್ದರೆ ಇಂಕ್ರಿಮೆಂಟ್ ಆಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಭ, ಹೆವಿ ಲಾಭ, ಮಾತಾಡೋಂಗಿಲ್ಲ, ಕೆಮ್ಮಂಗಿಲ್ಲ, ಸೂಪರ್. 20% ನಿಮ್ಮ ಜಾತಕದಲ್ಲೂ ಇದೇ ನಡೀತಾ ಇದೆಯಾ, ಕಿತ್ಕೊಂಬರುತ್ತೆ ದುಡ್ಡು. ಸೊ ಹಾಗೆ ಮದುವೆ ಜೀವನದಲ್ಲಿ ಎಕ್ಸಲೆಂಟ್ ಟೈಮು. ದೂರ ಆಗಿದ್ದರೆ ಒಂದೇ ಆಗಿಬಿಡ್ತಾರೆ, ಅಥವಾ ಗಲಾಟೆ ಇದ್ದರೆ ಕಡಿಮೆ ಆಗಿಬಿಡುತ್ತೆ. ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಉತ್ತಮವಾಗಿರ್ತಕ್ಕಂಥ ವಧು ಸಿಗ್ತಾರೆ, ಒಳ್ಳೆ ಕಡೆ ಮದುವೆ ಆಗ್ತಕ್ಕಂಥದ್ದು ಗೋಚಾರ ಸ್ಥಿತಿ ತೋರಿಸ್ತಾ ಇದೆ. ಜಾತಕದಲ್ಲೂ ಇದೇ ಕಾಂಬಿನೇಷನ್ ಇದ್ಬಿಟ್ರೆ ಲಕ್ ಹುಡ್ಕೊಂಬಂದು ಅಂತಲ್ಲ, ಆ ಥರ ಹುಡ್ಕೊಂಬರುತ್ತೆ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಆರೋಗ್ಯ. ಯಾರಿಗಾದರೂ ಮೆಡಿಸಿನ್ ವರ್ಕ್ ಆಗ್ತಿಲ್ಲ ಅಂದರೆ ಮೆಡಿಸಿನ್ ವರ್ಕ್ ಆಗುತ್ತೆ ಈ ತಿಂಗಳು. ನೆಕ್ಸ್ಟ್ ತುಲಾಲಗ್ನ. ತುಲಾಲಗ್ನದವರಿಗೆ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ. ಎಜುಕೇಷನ್ ಏನೇ ಅಬ್ಸ್ಟೆಕಲ್ ಅಪವಾದ ಬಂದರೂ ಕೂಡ ವಿನ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಇದೆ, ಸ್ವಲ್ಪ ಅಪವಾದಗಳಿಂದ ಆಗೋ ಸಾಧ್ಯತೆ ಆಫರ್ ಇತ್ತು ಅಂದರೆ. ಬಿಸ್ನೆಸ್ ಮಾಡೋರಿಗೆ ಸ್ಟ್ರಗಲಿಂಗಿಂದ ದುಡ್ಡು ಬರ್ತಕ್ಕಂಥದ್ದು, ಬಿಸ್ನೆಸ್ ನೇಮಿಂದ ದುಡ್ಡು ಬರ್ತಕ್ಕಂಥದ್ದು. ಮದುವೆ ಜೀವನದಲ್ಲಿ ಗಲಾಟೆ ಸಪ್ರೇಷನ್ನು, ಡೇಂಜರಸ್ ಟೈಮು. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಸ್ಟೇಟಸ್ ವಿಚಾರದಲ್ಲಿ ರಿಜೆಕ್ಷನ್ಸು ಅಥವಾ ಅದ್ರ ಬಗ್ಗೆ ಮಾತುಕತೆ, ಸ್ವಲ್ಪ ಹೀಗೋ, ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಶೀತ, ಸ್ಕಿನ್ ಪ್ರಾಬ್ಲಮ್ಮು, ಒದ್ದಾಡ್ತಕ್ಕಂಥದ್ದು ಹೆಚ್ಚಾಗಿದೆ.
ಫೇಮಸ್ ಹೆಚ್ಚಾಗ್ತೀರ ಈ ತಿಂಗಳು. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಪ್ರಯಾಣಗಳು, ಲಾಂಗ್ ಜರ್ನೀಸ್ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ಪಾರ್ಟ್ನರ್ ಜೊತೆ. ಹಾಗೆ ಎಜುಕೇಷನ್ ಮೀಡಿಯಮ್ ಗುಡ್, ಹೈಯರ್ ಎಜುಕೇಷನ್ ಎಕ್ಸಲೆಂಟ್ ಗುಡ್, ವಿದೇಶದಲ್ಲಿ ಎಜುಕೇಷನ್ ಮಾಡೋರಿಗೆ ಎಕ್ಸಲೆಂಟ್ ಟೈಮ್, ಜಾಬ್ ಮಾಡೋರಿಗೆ ಮೀಡಿಯಮ್, ಸ್ವಲ್ಪ ಪ್ರೆಷರ್ ಬರುತ್ತೆ ಬಾಸಿಂದ, ಮೇಂಟೈನ್ ಮಾಡ್ಕೊಳ್ಳಿ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಸಾಧಾರಣ ಮಟ್ಟದಲ್ಲಿ ಲಾಭ, ಅತಿ ಹೆಚ್ಚು ದುಡ್ಡು ಬರೋಲ್ಲ, ಏನೋ ಬಂತು ಸ್ವಲ್ಪ ಬಂತು. ಮದುವೆ ಜೀವನ ಎಕ್ಸಲೆಂಟ್ ಆಗಿದೆ, ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಸಾಲ್ವ್ ಔಟ್ ಆಗುತ್ತೆ, ಹಿರಿಯರಿಂದ ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ವೃಶ್ಚಿಕ ಲಗ್ನ ಎಕ್ಸಲೆಂಟ್ ಆರೋಗ್ಯ. ನೆಕ್ಸ್ಟ್ ಧನುರ್ ಲಗ್ನ. ಧನುರ್ ಲಗ್ನದವ್ರಿಗೆ ಪಿತ್ರಾರ್ಜಿತ ಆಸ್ತಿ ಏನಾದರೂ ಟ್ರೈ ಮಾಡ್ತಾಯಿದ್ರೆ, ಮಾತುಕತೆಯಲ್ಲಿದ್ದರೆ ಈ ತಿಂಗಳಲ್ಲಿ ಬಂದ್ಬಿಡುತ್ತೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅಬ್ಸ್ಟೆಕಲ್, ಬಟ್ ಇಷ್ಟಪಟ್ಟು ಓದಿದರೆ ಲಕ್, ಸಡನ್ ಲಕ್ ಬರೋ ಸಾಧ್ಯತೆ ಇದೆ, ಮಿರಾಕಲ್ ಆಗೋ ಸಾಧ್ಯತೆ ಇದೆ, ಅದು ಡಿಪೆಂಡ್ಸ್ ಯುವರ್ ಎಫರ್ಟ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗಿ ಬರುತ್ತೆ, ಬಟ್ ಲಕ್ ಡಬಲ್ ಸಿಗ್ತಕ್ಕಂಥದ್ದು. ನಂಗೆ ಅಪವಾದ ಮಾಡಿದ್ರವರು, ನನ್ನನ್ನು ಬೈತಾ ಇದ್ರವರು, ಹೆಂಗೆ ನನಗೆ ಒಳ್ಳೆಯದಾಗೋಯ್ತು, ಈ ರೀತಿ ಎಂಡಿಂಗಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ಹೆವಿ ಕಾಂಪಿಟೇಷನ್ನು, ಇರಿಟೇಷನ್ಸು, ಒಂದೊಂದು ಕಡೆ ಸ್ಟಕ್ ಆಗಿಬಿಟ್ಟಿರ್ತೀರ, ಸಡನ್ನಾಗಿ ಬಂದುಬಿಡುತ್ತೆ ದುಡ್ಡು, ಖುಷಿಯಾಗಿ ಹೋಗ್ಬಿಡುತ್ತೆ. ಅಯ್ಯೋ ಇಷ್ಟೋ ತನಕ ಇರಿಟೇಷನ್ ಪಟ್ಬಿಟ್ನಲ್ಲಪ್ಪ, ಅವ್ರಿಗೆ ಬೈದ್ಬಿಟ್ನಲ್ಲಪ್ಪ, ಇವ್ರು ಹಿಂಗೆ ಅಂದ್ಕೊಂಡ್ರು ಅಂತ ನಾನೇ ಕ್ರಿಯೇಟ್ ಮಾಡ್ಕೊಬಿಟ್ನಲ್ಲಪ್ಪ, ಈ ರೀತಿ ಮನಸ್ಸಲ್ಲಿ ಒದಾಡ್ತಕ್ಕಂಥದ್ದು. ಲಾಭ ಬರುತ್ತೆ, ಸ್ಟಕ್ಕಿಂದ ಬರುತ್ತೆ, ಸಡನ್ನಾಗಿ ಬರುತ್ತೆ. ಮದುವೆ ಜೀವನ ತುಂಬ ಗಲಾಟೆ, ಸಪ್ರೇಷನ್ಸ್ ತೋರಿಸ್ತಾ ಇದೆ. ಹೊಸ ವಧುವರನ್ನು ಹುಡುಕ್ತಾ ಇದ್ರೆ ಆ ಫ್ಯಾಮಿಲಿಯಲ್ಲಿ ಸಮಸ್ಯೆ ಇದೆಯೋ ಬೇಡ. ಸೊ ಈ ರೀತಿ ಸಮಸ್ಯೆಗಳಲ್ಲಿ ಇರ್ತಕ್ಕಂಥ ಒಂದು ಜಾತಕಗಳು, ಸಂಬಂಧಗಳು ಬರ್ತಕ್ಕಂಥದ್ದು ಇಷ್ಟ ಆಗಲ್ಲ. ಆರೋಗ್ಯ ಕೆಡ್ತಕ್ಕಂಥದ್ದು, ಆಮೇಲೆ ಹುಷಾರಾಗುತ್ತೆ. ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಮು, ಶೀತ ಪ್ರಾಬ್ಲಮ್ಮು ಹೆಚ್ಚಾಗ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ ಮಕರ ಲಗ್ನ. ಎಜುಕೇಷನ್ ಮೀಡಿಯಮ್ ಗುಡ್ ಆಗಿದೆ, ಜಾಬ್ ಎಕ್ಸಲೆಂಟ್ ಆಗಿದೆ, ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿ ಕ್ಲೈಂಟ್ಸ್ ಬರ್ತಾರೆ. ಮದುವೆ ಜೀವನ ಅತ್ಯುತ್ತಮ, ಗಲಾಟೆ ಇದ್ದರೆ ಕಡಿಮೆ ಆಗುತ್ತೆ. ಹೊಸ ವಧುವರರಿಗೆ ಹುಡುಕ್ತಕ್ಕಂಥವ್ರು ಒಳ್ಳೆ ಟೈಮು, ಲವ್ ಮ್ಯಾರೇಜ್ ಆಗೋರಿಗೆ ತುಂಬ ಒಳ್ಳೆ ಟೈಮ್. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ಹಾಗೆ ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ಪತಕ್ಕಂಥದ್ದು ತೋರಿಸ್ತಾ ಇದೆ. ಹೈಯರ್ ಎಜುಕೇಷನ್ ಯಾರ್ಯಾರು ಮಾಡ್ತಾ ಇರ್ತಾರೆ ಎಕ್ಸಲೆಂಟ್. ಜಾಬ್ ಮಾಡೋರಿಗೆ ಎಕ್ಸಲೆಂಟ್ ಆಗಿದೆ, ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಸ್ಟ್ರಗಲಿಂಗ್ ಇರುತ್ತೆ, ಬಟ್ ದುಡ್ಡು ಚೆನ್ನಾಗಿ ಬರುತ್ತೆ. ಮದುವೆ ಜೀವನ ಸ್ವಲ್ಪ ಗಲಾಟೆಗೆ ಹೋಗ್ತಕ್ಕಂಥದ್ದು, ಹೆಚ್ಚು ಗಲಾಟೆ ಆದರೆ ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥದ್ದು ಸಮಸ್ಯೆದಾಯಕ. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಕಟ್ಟಾಗ್ತಕ್ಕಂಥದ್ದು, ಆಟೋಮೆಟಿಕ್ ಕಟ್ ಅಂತಾರಲ್ಲ ಆ ರೀತಿ ಆಗುತ್ತೆ. ಹಾಗೆ ಆರೋಗ್ಯ ಸ್ವಲ್ಪ ಸಣ್ಣ ಪುಟ್ಟ ರೋಗಗಳು ಕಾಡ್ತಕ್ಕಂಥದ್ದು, ಸ್ಕಿನ್ ಡಿಸೀಸು, ಶೀತ, ಶುಗರು, ಬಿ ಪಿ ಇದ್ದವ್ರಿಗೆ ಜಾಸ್ತಿ, ಹೆಣ್ಮಕ್ಳಿಗೆ PCOD ಸಮಸ್ಯೆಗಳು ಹೆಚ್ಚಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಮೀನಲಗ್ನ. ಮೀನಲಗ್ನದವ್ರಿಗೆ ಎಜುಕೇಷನ್ ಸೋಂಬೇರಿತನ, ಮಾರ್ಕ್ಸ್ ಕಡಿಮೆ, ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ, ಯೂಸ್ ಮಾಡ್ಕೊಳ್ಳಲ್ಲ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚಾಗುತ್ತೆ, ಜಾಬ್ ತೆಗೆದು ಬಿಡ್ಬೋದು, ಇಲ್ಲ ನೀವೇ ಬಿಟ್ಬಿಡ್ಬೋದು. ಸ್ವಲ್ಪ ಸಮಸ್ಯೆದಾಯಕ ತಿಂಗಳು. ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಕಿರಿಕಿರಿ, ರೊಟೇಷನ್ ಆಗಲ್ಲ, ದುಡ್ಡು ಲಾಸು. ಮದುವೆ ಜೀವನ ಹೈಯೆಸ್ಟು ಸೆಲೆಕ್ಟಿವಿಂದ ಸಮಸ್ಯೆ ಒಳಗಾಗಿ ಸೆಪ್ರೇಷನ್ ತೋರಿಸ್ತಾ ಇದೆ. ಹಿಂಗೆ ಇರಬೇಕು, ಅಥವಾ ನೀನು ಸರಿ ಇಲ್ಲ, ಅದು ಇದು ಇವ್ರು ತಪ್ಪಿಟ್ಕೊಂಡು ಇನ್ನೊಬ್ರು ತಪ್ಪನ್ನ ಹೇಳಿ ಆ ಸಂಬಂಧಗಳೇ ಡಿಟ್ಯಾಚ್ಡ್ ಆಗ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಶುಕ್ರ ಆಗಿರೋದ್ರಿಂದ ಸಾಫ್ಟ್ ಪ್ಲ್ಯಾನೆಟ್ ಅಂತ ಹೇಳ್ತೀವಿ, ಸಮಾಧಾನವಾಗಿ ಕ್ಲಿಯರ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪಾಪಗ್ರಹಗಳೇನು ಗೊತ್ತಾ, ಕಿತ್ತು ಬಿಸಾಕ್ಬಿಡುತ್ತೆ. ಶುಕ್ರ ಗ್ರಹ ಆಗಿರೋದ್ರಿಂದ ಸ್ವಲ್ಪ ಒಂದು ಚಾನ್ಸ್ ಕೊಡುತ್ತೆ, ಏನೇ ಕಿರಿಕಾದರೂ ಸರಿ ಮಾಡ್ಕೊಳ್ಳಿ ಅಂತ. ಸರಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಎಕ್ಸಲೆಂಟ್ ಆರೋಗ್ಯ ಮೀನಲಗ್ನ. ಹಾಗೆ ಸೈಟ್ ಸೇಲ್ ಮಾಡೋರಿಗೆ ಉತ್ತಮ ಸಮಯ, ಆದರೆ ಲಾಭಾಂಶ ಇಲ್ಲ. ಸೈಟ್ ಬೇಕಾ, ಮನೆ ಬೇಕಾ, ವೆಹಿಕಲ್ ಬೇಕಾ, ಸೇಲ್ ಮಾಡ್ಕೊಳ್ಳಿ. ಇಷ್ಟು ವೀಕ್ಷಕರೇ ಶುಕ್ರನ ಕರ್ಕಾಟಕ ರಾಶಿಯ ಫಲಗಳು. ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದೆಯಾ ನೋಡ್ಕೊಳ್ಳಿ, ಪಡ್ಕೊಳ್ಳಿ, ಮುಂದುವರಿರಿ. ಕರ್ಮಕ್ಕೆ ತಕ್ಕಂತೆ, ಪ್ರಯತ್ನ ತಕ್ಕಂತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.